ಈ ಸೇವೆಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ನಂಬ್ತೇನೆ. ನಾವು ದೇವರ ಮಹಾಕೃಪೆಯಿಂದಾಗಿ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಿ ಅದರಲ್ಲಿ ಅನೇಕ ಸತ್ಯಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಕಳೆದ ಸಾರಿ ಕಾರ್ಯಕ್ರಮದಲ್ಲಿ ನಾವು ಆಲೋಚಿಸಿದ ಹಾಗೆ ಪೌಲನು ಈ ಎಫೆಸ ಪತ್ರಿಕೆಯಲ್ಲಿ 1ರಿಂದ 3 ಅಧ್ಯಾಯ ಮತ್ತು 4ರಿಂದ 6ನೇ ಅಧ್ಯಾಯವರೆಗೆ 2 ಭಾಗಗಳಾಗಿ ಮಾಡಿ ವಾಕ್ಯದ ಅನೇಕ ಸತ್ಯಗಳನ್ನು ಪ್ರಕಟಣೆಗಳನ್ನು ತಿಳಿಯಪಡಿಸಿ ಹೇಗೆ ದೇವಜನರು ಸಭೆಯಲ್ಲಿ ನಡ್ಕೊಳ್ಳಬೇಕಾದ ರೀತಿಯ ಬಗ್ಗೆ ಅದು 4, 5, 6 ಅಧ್ಯಾಯಗಳಲ್ಲಿ ಅದನ್ನು ಸ್ಪಷ್ಟಪಡಿಸಿ ದೃಢಪಡಿಸಿರುವ ಸಂಗತಿಗಳನ್ನು ನಾವು ನೋಡ್ತೇವೆ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿಯೂ ಸಹ ದೇವರ ಆತ್ಮನಿಂದ ಉಂಟಾಗುವಂಥ ಫಲದ ವಿಷಯವಾಗಿ ನಾವು ಆಲೋಚನೆ ಮಾಡ್ತಾ ಬಂದೆವು. ದೇವರ ಆತ್ಮನು ನಮ್ಮಲ್ಲಿ ಕೊಡುವಂಥ ಆ ಫಲದಲ್ಲಿ ನಮ್ಮ ಜೀವಿತ ಎಲ್ಲ ಸಮಯದಲ್ಲಿ ಅದನ್ನು ದೇವರ ವಾಕ್ಯದಲ್ಲಿ ನೋಡೋ ಪ್ರಕಾರ ಅಲ್ಲಿ ಅಂದರೆ ವಿನಯ, ಸಾತ್ವಿಕತ್ವ, ದೀರ್ಘಶಾಂತಿ ಮತ್ತು ಪ್ರೀತಿಯಿಂದ ಕೂಡಿದವರಾಗಿ ಜೀವಿಸಬೇಕೆಂಬಂಥ ಒಂದು ಸತ್ಯಗಳನ್ನು ಅಲ್ಲಿ ತಿಳಿಯಪಡಿಸಿದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಬಂದೆವು. ಈ ದಿನ ನಾವು ದೇವರ ಕೃಪೆಯಿಂದ ದೇವರಾತ್ಮನ ಸಹಾಯದಿಂದ ನಾವು 3ನೇ ವಾಕ್ಯಕ್ಕೆ ಹೋಗೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಅಲ್ಲಿರುವಂಥ ಮಾತಿಗೆ ಉಂಟು, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರ್ರಿ ಎಂಬುದಾಗಿ ದೇವರಾತ್ಮನು ತನ್ನ ವಿಶೇಷವಾದ ಸಹಾಯವನ್ನು ಅನುಗ್ರಹಿಸಿ ಈ ವಾಕ್ಯ ಧ್ಯಾನಿಸುವಾಗ ಅನೇಕ ಸತ್ಯಗಳನ್ನು ಕಂಡುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಈ ದಿನ ಕರ್ತನೆ, ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ, ಕೇಳ್ತಿದ್ದಾರೆ, ಕರ್ತನೆ, ಈ ದಿವಸದಲ್ಲಿ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಇರಬೇಕಾದಂಥ ಸಮಾಧಾನ, ಐಕ್ಯತೆ ಬಹಳ ಪ್ರಾಮುಖ್ಯ. ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ಓದಿದಂಥ ಸತ್ಯಗಳನ್ನು ಕರ್ತನೆ, ನಾವು ಸಮಾಧಾನ ಎಂಬ ಬಂಧನ ಕಟ್ಟಲ್ಪಟ್ಟವರಾಗಿ ಪವಿತ್ರಾತ್ಮ ಉಂಟಾಗಬೇಕು, ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕೆಂಬಂಥ ಈ ಮಾತುಗಳು ಈ ದಿನಗಳಲ್ಲಿ ಕರ್ತನೆ ಭಾಳ ಅವಶ್ಯವಾಗಿ ಬೇಕಾಗಿರುವ ಸತ್ಯಗಳು. ಕರ್ತನೆ, ಕೃಪೆ ತೋರಿಸು. ಅನೇಕ ಕೊರತೆಗಳು, ಸಮಸ್ಯೆಗಳು ಕುಟುಂಬಗಳಲ್ಲಿ ಉಂಟು, ಸಭೆಗಳಲ್ಲಿ ಉಂಟು. ಕರ್ತನೆ, ಸೈತಾನ ಕಾರ್ಯಗಳು ಹೆಚ್ಚುತ್ತಾ ಉಂಟು. ಎಲ್ಲಗಳಿಂದ ಬಿಡುಗಡೆ ಮಾಡಪ್ಪ. ನಿನ್ನ ಸೇವಕನಿಗೆ ಬೇಕಾದ ಕೃಪೆ ಕೊಡು. ಹೇಳಬೇಕಾದ ಮಾತುಗಳನ್ನು ಹೇಳಬೇಕಾದ ರೀತಿ ಹೇಳಲಿಕ್ಕಾಗುವಂತೆ ನಡೆಸು. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗದಲ್ಲಿ ಪೌಲನು 2 ಸತ್ಯಗಳನ್ನು ತಿಳಿಯಪಡಿಸ್ತಿದ್ದಾನೆ. ಮತ್ತೊಮ್ಮೆ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ಸಂಗತಿ ಅಂದರೆ, ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ನಿಧಾನವಾಗಿ ಇರ್ತಕ್ಕಂಥ 6 ಅಧ್ಯಾಯಗಳನ್ನು ಓದಿ ಧ್ಯಾನಿಸುವಾಗ ಅದು ಭಾಳ ಒಂದು ಉತ್ತಮವಾದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಆತ್ಮಿಕ ಜೀವಿತಕ್ಕೆ ಅದು ಭಾಳ ಹೆಚ್ಚಿನ ಪ್ರಯೋಜನವನ್ನು, ಜೀವ ಬೆಳಕನ್ನು ಉಂಟು ಮಾಡುವಂಥದ್ದಾಗಿದೆ. ಅದರಿಂದ ಸಮಯ ಮಾಡಿಕೊಂಡು ಓದಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ನಾವು ಇಲ್ಲಿ 2 ಸತ್ಯಗಳು ನಾವು ಆಲೋಚನೆ ಮಾಡಬೇಕಾದ್ರೆ, ಮೊದಲನೇ ಸತ್ಯ ಏನಂತ ಹೇಳಿದರೆ ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರು ಎಂಬುದಾಗಿ, ಎರಡನೇದಾಗಿ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳ್ರಿ ಎಂಬುದಾಗಿ ನೋಡ್ತೇವೆ. ನಾವು ಮೊದಲನೇ ವಿಷಯದಲ್ಲಿ ನಾವು ಆಲೋಚನೆ ಮಾಡಬೇಕಾದ್ರೆ ನಾವು ಸಮಾಧಾನ, ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ. ಈ ಸಮಾಧಾನ ಸಿಗಬೇಕಾದರೆ ಪ್ರಿಯರೇ ಈ ಲೋಕದಲ್ಲಿ ಸಿಗೋದಿಲ್ಲ. ನಿತ್ಯ ನಿರಂತರವಾದಂಥ ಒಂದು ಸಮಾಧಾನ ದೇವರು ಆಲೋಚಿಸಿರುವಂಥ ಸಂಗತಿ. ಮನುಷ್ಯನಿಗೆ ಯಾವುದು ಕಡಿಮೆ ಆಗಿದೆ ಈ ದಿವಸದಲ್ಲಿ? ಎಲ್ಲ ಉಂಟು ಮನುಷ್ಯನಿಗೆ, ಅದೇನಿಲ್ಲ, ಶಾಂತಿ ಸಮಾಧಾನ ಇಲ್ಲ. ಅದಕ್ಕೋಸ್ಕರ ಅಲಿಯುತ್ತಿದ್ದಾನೆ. ಹಣ ಉಂಟು, ಕೋಟಿಗಟ್ಟಲೆ ಸಂಪಾದಿಸ್ತಾರೆ, ಎಲ್ಲ ಬಂಗಲೆ ಉಂಟು, ಎಲ್ಲ ರೀತಿಯಲ್ಲೂ ಏನು ಬೇಕೋ ಮನುಷ್ಯನಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಮಾಡಿಕೊಂಡಿದ್ದಾನೆ. ಆದರೆ ರಾತ್ರಿ ನೋಡುವಾಗ ನಿದ್ರೆ ಬರೋದಿಲ್ಲ. ಅನೇಕ ಚಿಂತೆಗಳು, ನಾನಾ ಸಮಸ್ಯೆಗಳು ತುಂಬಲ್ಪಟ್ಟವನಾಗಿದ್ದಾನೆ. ಕಾರಣ ಏನಂದರೆ, ಯಾವಾಗ ಮನುಷ್ಯನಿಗೆ ಬೇಕಾದಂಥ ಶಾಂತಿ ಸಮಾಧಾನ ಇಲ್ಲದೆ ಹೋದರೆ ಅದು ಭಯಂಕರವಾದಂಥ ಒಂದು ನರಕದ ಒಂದು ಸ್ಥಿತಿ ಎಂಬುದಾಗಿ ತಿಳ್ಕೊಳ್ಬೇಕು. ಅನೇಕ ಗಂಡ ಹೆಂಡತಿಯರ ಸ್ಥಿತಿ ನೋಡುವಾಗ, ಮದುವೆಯಾದ ನಂತರ ಕೆಲವು ಸಾರಿ ಒಳ್ಳೆಯ ರೀತಿಯಲ್ಲಿ ಇರ್ತಾರೆ, ಆಮೇಲೆ ಬರುತ್ತಾ ನೋಡುವಾಗ ಸಮಸ್ಯೆಗಳು, ನಾನಾ ಥರವಂಥ ಕಚ್ಚಾಟಗಳು, ನಾನಾ ರೀತಿಯ ಒಂದು ರೀತಿಯಲ್ಲಿ ಮನಸ್ತಾಪಗಳು, ನಾನಾ ರೀತಿಯಲ್ಲಿ ನೋಡುವಾಗ
ಅನೇಕ ವೇಳೆ ಯಾವ ಸ್ಥಿತಿಗೆ ಹಂತಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ ಡೈವರ್ಸ್ಗೆ ಹೋಗುವಂಥ ಸಾಧ್ಯತೆ ಉಂಟು. ಸೈತಾನ ಅಷ್ಟರ ಮಟ್ಟಿಗೆ ಕುಟುಂಬಗಳನ್ನು ನಾಶ ಮಾಡಬೇಕೆಂಬ ರೀತಿಯಲ್ಲಿ ಯಾವ ಒಂದು ಕೆಲಸಕ್ಕೆ ಬಾರದ ಸಂಗತಿಗಳಿಗೆ ಅನೇಕ ರೀತಿ ಗಮನ ಕೊಡ್ತಾರೆ. ಆದ್ದರಿಂದ ಏನಾಗ್ತದೆ, ಸೈತಾನನು ಸಣ್ಣ ಸಣ್ಣ ವಿಷಯಗಳನ್ನು ತಂದು ಹಾಕಿ ಮನಸ್ಸನ್ನು ಒಡೆದು ಅಲ್ಲಿ ಶಾಂತಿ ಸಮಾಧಾನ ಇಲ್ಲದ ಸಂಗತಿ. ಯಾಕೆ ಅಂತ ಹೇಳಬೇಕಾದ್ರೆ ಮುಖ್ಯವಾಗಿ ಸಮಾಧಾನ ಪ್ರಭುವಾದಂಥ ಯೇಸು ಕ್ರಿಸ್ತನು ವ್ಯಕ್ತಿಯ ಜೀವಿತದಲ್ಲಿ ಇಲ್ಲದೆ ಹೋದರೆ, ರಕ್ಷಣೆಯ ಅನುಭವ ಇಲ್ಲದೆ ಹೋದರೆ ಪ್ರಿಯರೇ ಸಮಾಧಾನ ಇರಲು ಸಾಧ್ಯತೆ ಇಲ್ಲವೇ ಇಲ್ಲ. ಈ ಮಾತುಗಳನ್ನು ವಾಕ್ಯಗಳನ್ನು ಕೇಳಿಸ್ಕೊಳ್ಳುವ ಪ್ರತಿಯೊಬ್ಬವರಲ್ಲಿ ನನ್ನಲ್ಲಿ ಆ ನಿತ್ಯ ನಿರಂತರ ಸಮಾಧಾನ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದಾಗ ನಾನು ಬಂದಿದೆಯೋ. ಅನೇಕ ವೇಳೆ ನಾವು ಹೇಳ್ತೇವೆ ಯೇಸು ಸ್ವಾಮಿ ನಂಬಿದ್ದೇವೆ ಅಂತ ಹೇಳ್ತೇವೆ, ಆದರೆ ನಮ್ಮ ಹೃದಯಗಳಲ್ಲಿ ಏನಿಲ್ಲ, ಯೇಸು ಕ್ರಿಸ್ತನ ಇಲ್ಲ. ಯೇಸು ಕ್ರಿಸ್ತನ ಇಲ್ಲ ಅಂತ ಹೇಳಿದ್ರೆ ಸಮಾಧಾನ ಇಲ್ಲ, ಸಮಾಧಾನ ಪ್ರಭುವಿಗೆ ಸಾಧ್ಯತೆ ಇಲ್ಲ. ಪ್ರಿಯರೇ, ನಾನು ಅನೇಕ ಕುಟುಂಬಗಳನ್ನು ನೋಡಿದ್ದೇನೆ, ಅನೇಕ ವ್ಯಕ್ತಿಗಳನ್ನು ನೋಡಿದ್ದೇನೆ. ಹೇಳಿಕೊಳ್ತೇವೆ ಯೇಸು ಸ್ವಾಮಿ ನಂಬಿದ್ದೇವೆ ಅಂತ ಹೇಳಬೇಕಾದ್ರೆ ಅನೇಕ ಸನ್ನಿವೇಶಗಳು ಬರುವಾಗ ಅವ್ರ ನಿಜವಾದಂಥ ಟ್ರೂ ಕಲರ್, ಅವರ ನಿಜವಾದ ಸ್ಥಿತಿ, ಗರ್ವ, ಅಹಂಕಾರ, ಮನಸ್ಸಿಗೆ ಬಂದಾಗ ಮಾತಾಡುವಂಥ ರೀತಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರಿಗೆ ಅವಿಧೇಯರಾಗಿ, ದೇವರ ಕೋಪಕ್ಕೆ ಗುರಿಯಾದಂಥ ಸಂಗತಿಗಳನ್ನು ತಮ್ಮ ಜೀವಿತ ತೋರಿಸ್ಕೊಳ್ಳುವಂಥ ಸಾಧ್ಯತೆ ಉಂಟು ಎಂಬುದಾಗಿ ನಾನು ನೋಡ್ತೇನೆ. ಆದ್ದರಿಂದ ಪ್ರಿಯರೇ, ದಿವಸಗಳಲ್ಲಿ, ಸಭೆಗಳಲ್ಲಿ, ಕುಟುಂಬಗಳಲ್ಲಿ ನೋಡಬೇಕಾದ್ರೆ ಈ ದಿನಗಳಲ್ಲಿ ಅನೇಕ ವೇಳೆ ಒಂದು ರೀತಿಯಲ್ಲಿ ಅನೇಕ ಭಯಂಕರವಾದಂಥ ಸನ್ನಿವೇಶಗಳು, ಒಂದು ವೇಳೆ ಹೊರಗಿನ ರೀತಿಯಲ್ಲಿ ಚೆನ್ನಾಗಿದ್ದೇವೆ, ಮಾತಾಡುವಾಗ ಎಲ್ಲ ರೀತಿ ಚೆನ್ನಾಗಿದ್ದೇವೆ ಅಂತ ತೋರಿಸ್ಕೊಳ್ತಾರೆ. ಆದರೆ ಹೃದಯ ಸ್ಥಿತಿ ನೋಡಬೇಕಾದ್ರೆ ಅವ್ರ ಹೃದಯ ಗರ್ವದಿಂದ, ಅಹಂಕಾರದಿಂದ ಮಾತ್ರವಲ್ಲ, ದೇವರ ಅನ್ಯೋನ್ಯತೆಯಲ್ಲಿ ಇಲ್ಲದಂಥ ಒಂದು ಸಂಗತಿ. ಯಾವ ವ್ಯಕ್ತಿ ದೇವರ ಅನ್ಯೋನ್ಯತೆಯಲ್ಲಿ ಇರುವುದಿಲ್ಲವೋ ಆ ವ್ಯಕ್ತಿಯ ಜೀವಿತದ ಹೃದಯದಲ್ಲಿ ಏನಂದರೆ ದೇವರ ಪ್ರಭಾವ, ದೇವರ ಪ್ರಸನ್ನತೆ, ಸಮಾಧಾನ, ಶಾಂತಿ ಇರುವುದಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಎಂಬುದಾಗಿ ನೋಡ್ತೇವೆ. ಪೌಲನು ಈ ಎಫೆಸ ಬರೆಯಬೇಕಾದರೆ ಆತನ ದೃಷ್ಟಿಕೋನ ಏನಂತ ಹೇಳಿದ್ರೆ, ಸಭೆ ಅಂತ ಹೇಳಬೇಕಾದ್ರೆ ಸಭೆಯಲ್ಲಿ ಪ್ರಾಮುಖ್ಯವಾಗಿ ಎದ್ದು ಕಂಡು ಬರುವಂಥದ್ದು ಏನಂದರೆ ಅಲ್ಲಿ ಸಮಾಧಾನದ ಸ್ಥಿತಿ. ನಾವು ಬೇರೆ ಬೇರೆ ಕುಟುಂಬದವರು, ಬೇರೆ ಬೇರೆ ಸಂಸ್ಕೃತಿಯಲ್ಲಿದ್ದಂಥವರು, ಬೇರೆ ಬೇರೆ ನಮ್ಮಲ್ಲಿ ನಾನಾ ಸನ್ನಿವೇಶಗಳಿರುವುದಾದರೂ ಯೇಸು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. ಆ ಅನ್ಯೋನ್ಯತೆಗೆ, ಐಕ್ಯತೆಗೆ ಬರುವಂಥ ಸಮಯದಲ್ಲಿ ಆ ಒಂದೇ ಮನಸ್ಸು, ಒಂದೇ ಸಮಾಧಾನದ ಜೀವಿಸಬೇಕಾದಂಥ ಒಂದು ರೀತಿ ಅದು ಭಾಳ ಪ್ರಾಮುಖ್ಯ ಪ್ರಿಯರು. ಅದಕ್ಕೋಸ್ಕರ ಪೌಲನು ಏನು ಹೇಳ್ತಿದ್ದಾನೆ, ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರು ಆಗಿರಬೇಕು. ಪ್ರಿಯರೇ, ಇದು ಭಾಳ ಪ್ರಾಮುಖ್ಯವಾದ ಸಂಗತಿ. ಸಭೆ ಅಂತ ಹೇಳಬೇಕಾದ್ರೆ ಇದರಲ್ಲಿ ಯಾವ ಮೇಲು ಕೀಳು ಇಲ್ಲ, ಇದರಲ್ಲಿ ಯಾವುದೇ ರೀತಿ ನಾನು ಹೆಚ್ಚಿಸ್ಕೊಳ್ಳೋ ಸ್ವಾರ್ಥ ಸಂಗತಿಗಳು ಏನಿರುವುದಿಲ್ಲ. ನೋಡ್ರಿ, ಪ್ರತ್ಯೇಕವಾಗಿ ಮೊದಲನೆಯ ಒಂದು ಸಭೆಯ ಸ್ಥಾಪನೆಯಲ್ಲಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಅದನ್ನು ಅಳವಡಿಸಬೇಕಾದರೆ ಸಭೆ ಬೆಳೆಯುತ್ತಾ ಬಂದಂಥ ಸಮಯದಲ್ಲಿ ಅಲ್ಲಿ ಇಬ್ರಿಯ ಭಾಷೆಯವರಿಗೂ ಗ್ರೀಕ್ ಭಾಷೆಯವರು ಆಡುವಂಥ ವಿಧಿಯವರಿಗೆ ಊಟದ ವಿಷಯದಲ್ಲಿ ಮನಸ್ತಾಪಗಳು ಬಂತು, ದೊಡ್ಡ ಸಮಸ್ಯೆಗಳೇ ಆಯಿತು. ಆದರೆ ಅಪೊಸ್ತಲರು ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಪೇತ್ರನು, ನಾವು ಅಪೊಸ್ತಲ ಕೃತ್ಯ 6ನೇ ಅಧ್ಯಾಯ ನೋಡಬೇಕಾದ್ರೆ ನಿಮಗೆ ಈ ಎಲ್ಲ ವಿಷಯದಲ್ಲಿ ನಾವು ಕೈ ಹಾಕುವ ಸಾಧ್ಯತೆ ಇಲ್ಲ. ನಾವು ದೇವರ ವಾಕ್ಯೋಪದೇಶ ಪ್ರಾರ್ಥನೆ ನಿರತರಾಗಿರ್ತೀವಿ. ಆದ್ದರಿಂದ ಈ ಎಲ್ಲ ಸಮಸ್ಯೆಗಳು ನೋಡಿಕೊಳ್ಳೋದಕ್ಕೆ 7 ಮಂದಿ ಏನಂತ ಹೇಳಿದ್ರೆ ಸೇವಕರನ್ನು ನೇಮಿಸಿಕೊಂಡು ಅವ್ರಿಗೆ ಜವಾಬ್ದಾರಿ ಕೊಡಬೇಕೆಂಬಂಥ ರೀತಿಯಲ್ಲಿ ಅವ್ರನ್ನ ಆರಿಸಿಕೊಂಡು ಅವ್ರಿಗೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಆ ಕೆಲಸಕ್ಕೆ ನೇಮಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಸಭೆಯ ಪ್ರಾರಂಭದಲ್ಲಿ ಸೈತಾನ ಕಾರ್ಯಗಳು ಬಂತು ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಸಮಾಧಾನ ಒಡೆಯುವುದಕ್ಕೋಸ್ಕರ, ಶಾಂತಿ ಒಡೆಯುವುದಕ್ಕೋಸ್ಕರ ಅನೇಕ ರೀತಿಯ ಸೈತಾನ ಕಾರ್ಯಗಳು, ಅಂದರೆ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ದೇವರು ಕರೆದಂಥ ಉದ್ದೇಶವನ್ನು ಅಡ್ಡಿಪಡಿಸುವುದಕ್ಕೆ ಸೈತಾನ ನಾನಾ ಸಂಗತಿಗಳನ್ನು ಪ್ರಾರಂಭದಲ್ಲೇ ತಂದನಾದರೆ ದೇವರಾತ್ಮನ ಸಹಾಯ ಅಪೊಸ್ತಲರ ಮೂಲಕವಾಗಿ ಆ ಸಮಸ್ಯೆಗಳನ್ನು ಬಗೆಹರಿಸಿದಂಥ ರೀತಿ ಬಗ್ಗೆ ನಾವು ಅಲ್ಲಿ ಓದ್ತೇವೆ. ಅದರಿಂದ ಈ ಸಮಯದಲ್ಲಿ ಪ್ರಿಯರೇ, ಈ ಒಂದು ಸಮಾಧಾನಕ್ಕೆ ಅಡ್ಡಿಯಾಗಿರುವಂಥ ಜಗಳ, ಮತ್ಸರ, ಹೊಟ್ಟೆ ಕಿಚ್ಚು, ಶರೀರದ ಆಶೆಗಳು, ಲೋಕದ ಆಶೆಗಳು, ಇದೆಲ್ಲಗಳನ್ನು ತೆಗೆದುಹಾಕಬೇಕು. ಭೂಸಂಬಂಧ ಭಾವಗಳನ್ನು ಸಾಯಿಸ್ರಿ. ಪ್ರತ್ಯೇಕವಾಗಿ ಎಫೆಸ ಪತ್ರಿಕೆ, ನಾವು ಕೊಲೊಸ್ಸೆ ಪತ್ರಿಕೆಯಲ್ಲಿ ನೋಡಬೇಕಾದ್ರೆ ನಾವು 3ನೇ ಅಧ್ಯಾಯದಲ್ಲಿ ಅಲ್ಲಿ ಪ್ರತ್ಯೇಕ ಪೌಲನು ತಿಳಿಸುವ ಸಂಗತಿಯನ್ನು ನಾವು ನೋಡ್ತೇವೆ. ಆದ್ದರಿಂದ ಈ ದಿವಸಗಳಲ್ಲಿ ನಾವು ಹೆಚ್ಚು ಗಮನ ಕೊಡಬೇಕಾದಂಥ ಸಂಗತಿ, ಸಭೆಯ ಜೀವಿತದಲ್ಲಿ, ಕುಟುಂಬದ ಬಾಳ್ವಿಕೆಯಲ್ಲಿ ದೇವರು ಅಪೇಕ್ಷಿಸುವಂಥದ್ದು, ದೇವರು ನೋಡುವಂಥ ಒಂದು ಸಂಗತಿ,
ನಾವು ಯಾವ ರೀತಿಯಲ್ಲಿ ಯಾವ ವಿಧದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನುವಂಥದ್ದು ಭಾಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಆ ದೇವರ ಆ ಒಂದು ಪ್ರಸನ್ನತೆ ಸಾನ್ನಿಧ್ಯ ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ಸಭೆಯಲ್ಲಿ ಇರಬೇಕಾದರೆ ಯೇಸು ಕ್ರಿಸ್ತನಿಗೆ ಅಧೀನರಾಗಿ ವಿಧೇಯರಾಗಿರಬೇಕಾದ ಸಂಗತಿ ಭಾಳ ಪ್ರಾಮುಖ್ಯ. ಪ್ರಿಯರೇ, ಎಲ್ಲಿ ನಮ್ಮಲ್ಲಿ ಅಧೀನತೆ ವಿಧೇಯತೆ ಇರುವುದಿಲ್ಲವೋ ಅಲ್ಲಿ ಸಾಧ್ಯತೆ ಇಲ್ಲ. ನಾವು ಅನೇಕ ವೇಳೆ ಮದುವೆ ವಿಷಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಎಫೆಸ ಪತ್ರಿಕೆ ಮುಂದೆ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ 22ನೇ ವರ್ಷ ಬರುವಾಗ ಮೊದಲನೇದಾಗಿ ಸ್ತ್ರೀಯರಿಗೆ ಹೇಳಬೇಕಾದರೆ ನಿಮ್ಮ ಗಂಡಂದಿರಿಗೆ ನೀವು ಏನಾಗಿರ್ಬೇಕಂತೆ, ಅಧೀನರಾಗಿರ್ರಿ, ಸಬ್ಮಿಟ್ ಯುವರ್ ಹಸ್ಬೆಂಡ್ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಅಲ್ಲಿ ಅಧೀನತೆ ಇರಬೇಕು ಎಂಬುದು, ಅದೇ ಒಬ್ಬೊಬ್ಬರು ದೇವ್ರ ಜವಾಬ್ದಾರಿ ಕೊಟ್ಟಿರುವುದು. ಗಂಡನಿಗೆ ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಎಂಬ ಸಂಗತಿ ಬಗ್ಗೆ ನೋಡ್ತೇವೆ. ಅಂದರೆ ದೇವರ ನಿಯಮಕ್ಕೆ ಒಳಪಡುವಾಗ ಅಲ್ಲಿ ಕುಟುಂಬದಲ್ಲಿ ಏನಿರ್ತದೆ ಅದು ಸಮಾಧಾನ ಇರುವ ಸಾಧ್ಯತೆ ಉಂಟು. ಯಾವಾಗ ಡಾಮಿನೇಷನ್, ಈ ಅನೇಕ ವೇಳೆ ಆಗುವಂಥ ಸಂಗತಿಗಳು, ಗಂಡನು ಹೆಂಡತಿ ನಡೆದುಕೊಳ್ಳಬೇಕಾದ ರೀತಿ, ಹೆಂಡತಿ ಗಂಡನಿಗೆ ನಡೆದುಕೊಳ್ಳಬೇಕಾದ ರೀತಿ, ಈ ಎರಡೂ ಸಂಗತಿಗಳು ಯಾವಾಗ ಸರಿಯಾದಂಥ ಒಂದು ದೇವರ ವಾಕ್ಯದ ನಿಯಮಕ್ಕೆ ಅನುಸಾರವಾಗಿ ಬರುವುದಾದರೆ ಅಲ್ಲಿ ಯಾವ ಸಮಸ್ಯೆ ಇರುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನ ಒಡೆತನ ಯಾವ ಕುಟುಂಬದಲ್ಲಿ ಇರುವುದಿಲ್ಲವೋ ಸಮಾಧಾನ ಇರುವುದಿಲ್ಲ ಪ್ರಿಯರೇ. ಜಗಳಗಳು, ಸೈತಾನ ಕಾರ್ಯಗಳು, ಅಲ್ಲಿ ಏನಂದರೆ ಅನೇಕ ವೇಳೆ ನಮ್ಮ ಅಂತಸ್ತು, ಅನೇಕ ವೇಳೆ ನಾವು ಯಾವ ಸ್ಥಿತಿ, ದೇವರು ನನ್ನನ್ನು ಯಾವ ಸ್ಥಿತಿಯಲ್ಲಿ ಕರೆದಿದ್ದಾನೆ, ಯಾವ ಸ್ಥಿತಿ ಇರಬೇಕು, ನಾನು ಅದು ತಕ್ಕ ಹಾಗೆ ನಡ್ಕೊಳ್ಳಬೇಕಾದಂಥ ಸ್ಥಿತಿ ಒಬ್ಬೊಬ್ಬ ವ್ಯಕ್ತಿಯ ಜೀವಿತ ಕುಟುಂಬದಲ್ಲಿ ಇರಬೇಕಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ದರಿಂದ ಈ ಸಮಯದಲ್ಲಿ ದೇವರು ನಮಗೆ ತಿಳಿಸುವಂಥ ಒಂದು ಪ್ರಾಮುಖ್ಯವಾದಂಥ ಸಂಗತಿ, ಸಮಾಧಾನವೆಂಬ ಬಂಧನ ಕಟ್ಟಲ್ಪಟ್ಟವರಾಗಿ ನಾವು ಜೀವಿಸಬೇಕಾದರೆ ಆ ಯೇಸು ಕ್ರಿಸ್ತನ ಆ ಒಡೆತನಕ್ಕೆ, ಅಧಿಕಾರಕ್ಕೆ ನಾವು ಕರ್ತನೇ ನಿಮಗೆ ಸಂಪೂರ್ಣವಾಗಿ ವಾಕ್ಯ ಏನು ಹೇಳ್ತದೆ, ದೇವರ ವಾಕ್ಯವನ್ನು ಅದಕ್ಕೆ ವಿಧೇಯರಾಗಿ ಅದಕ್ಕೆ ತಕ್ಕ ಹಾಗೆ ನಮ್ರತೆಯಿಂದ ನಡ್ಕೊಳ್ಳುವಾಗ ದೇವರ ನಿಯಮವನ್ನು ಪರಿಪಾಲಿಸುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನಾವು ನೋಡ್ತೇವೆ. ಮಾತ್ರವಲ್ಲ, ಅಲ್ಲಿ ಇನ್ನೊಂದು ಸಂಗತಿಗಳು, ಅನೇಕ ಸಂಗತಿಗಳು ಉಂಟು. ನಾವು ಕೊಲೊಸ್ಸೆ ಪತ್ರಿಕೆ 3ನೇ ಅಧ್ಯಾಯ ಅಲ್ಲಿ 15ನೇ ವರ್ಷದಲ್ಲಿ ನಾವು ಅದನ್ನು ಆಲೋಚಿಸಬೇಕಾದ್ರೆ ಪೌಲನ ಒಂದು ಮಾತನ್ನು ಹೇಳ್ತಾನೆ. 3:15 ಭಾಳ ಪ್ರಾಮುಖ್ಯ ಸಂಗತಿ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? ಸಮಾಧಾನದಿಂದಿರುವುದಕ್ಕೆ, ಜಗಳ ಮಾಡುವುದಕ್ಕೆ ಅಲ್ಲ. ಇಲ್ಲಿ ದೇವರ ಆತ್ಮನ ಒಂದು ಫಲ, ಅದಕ್ಕೆ ಸಮಾಧಾನ ಅಂತ ಹೇಳಿದ್ರೆ ಅದು ಪರಿಶುದ್ಧಾತ್ಮನ ಫಲವಾಗಿದೆ. ಸಮಾಧಾನ, ಪ್ರೀತಿ, ಸಮಾಧಾನ, ಶಾಂತಿ, ನಂಬಿಕೆ ಎಲ್ಲ ಏನು ತೋರಿಸ್ತಾ ಇದೆ ಅಂದರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ವಾಸಿಸುವಾಗ ಪರಿಶುದ್ಧಾತ್ಮನ ಫಲ ನಮ್ಮ ಜೀವಿತದಲ್ಲಿ ಎದ್ದು ಕಂಡು ಬರುವ ಸಾಧ್ಯತೆ ಉಂಟು ಎಂಬುದನ್ನು ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಹೇಳಬೇಕಾದ್ರೆ ಕ್ರಿಸ್ತನಿಂದಾದ ಸಮಾಧಾನ. ಲೋಕದಲ್ಲಿ ಸಮಾಧಾನ ಇಲ್ಲ ಪ್ರಿಯರೇ. ಲೋಕದ ಸಂಗತಿಗಳು ಅನೇಕ, ಅಲ್ಲಿ ಕಚ್ಚಾಟಗಳು, ಭಯಂಕರವಾದಂಥ ಏನಂದರೆ ಸ್ವಾರ್ಥ ಸಂಗತಿಗಳು, ನಾನಾ ಸೈತಾನ ಕಾರ್ಯಗಳು ಲೋಕದಲ್ಲಿ ತುಂಬಲ್ಪಟ್ಟಿದೆ. ಸಮಾಧಾನ ಪ್ರಭುವಾದಂಥ ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಇಲ್ಲಿ ಪೌಲನು ಹೇಳಬೇಕಾದ್ರೆ ಕ್ರಿಸ್ತನಿಂದಾದ ಸಮಾಧಾನವು ಏನಂತೆ ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ಆಳಬೇಕು. ಹೃದಯದಲ್ಲಿ ಏನಂತ ಹೇಳಿದ್ರೆ ನಮ್ಮ ಹೃದಯ ಭಯಂಕರವಾದಂಥ ಏನಂದರೆ ಗುಣವಾದ ರೋಗಕ್ಕೆ ಒಳಗಾಗಿದೆ, ಕಠಿಣತೆ ಉಂಟು ಪ್ರಿಯರೇ. ಯಾವಾಗ ನಮ್ಮ ಹೃದಯ ಕಠಿಣವಾಗ್ತದೋ ದೇವರ ಧ್ವನಿ ಕೇಳುವುದಿಲ್ಲ, ಇನ್ನೊಬ್ಬರು ಹೇಳುವ ಮಾತುಗಳನ್ನು ಸ್ವೀಕರಿಸುವುದಿಲ್ಲ, ದೇವರನ್ನು ನಿರ್ಲಕ್ಷಿಸ್ತೇವೆ, ದೇವರ ವಾಕ್ಯ ನಿರ್ಲಕ್ಷಿಸ್ತೇವೆ. ಯಾಕೆಂದರೆ ಮನುಷ್ಯನಲ್ಲಿ ಗರ್ವ, ಅಹಂಕಾರ ಯಾವಾಗ ತುಂಬಲ್ಪಡ್ತದೆ ನಮ್ಮ ಹೃದಯದಲ್ಲಿ, ಅದೇನಾಗ್ತದೆ, ಒಂದು ಬಾಲ್ ಅಂತ ಹೇಳಿ ಎಸೆದ್ರೆ ರಿಬೌಂಡ್ ಆಗಿ ಬರ್ತದೆ, ವಾಪಸ್ ಬರ್ತದೆ. ಹೃದಯ ಏನಂದರೆ ಅಷ್ಟು ಕಠಿಣವಾಗಿರುವಂಥ ಸಂಗತಿಗಳು. ಈ ದಿವಸದಲ್ಲಿ ನಾವು ಪ್ರಾರ್ಥಿಸಬೇಕಾದರೆ, ದೇವರೇ ನನ್ನ ಹೃದಯವನ್ನು ಮೃದುಗೊಳಿಸು. ಯಾವಾಗ ನಮ್ಮ ಹೃದಯದಲ್ಲಿ ಆ ಒಂದು ಪೂರ್ಣ ದೀನತೆ, ನಮ್ರತೆ, ಆ ಮುರಿಯಲ್ಪಡುವಿಕೆ ಇರ್ತದ ಪ್ರಿಯರೇ, ಆಗ ದೇವರ ಚಿತ್ತಕ್ಕೆ, ದೇವರ ವಾಕ್ಯಕ್ಕೆ ಸಮಾಧಾನದ ಪ್ರಭು ಯೇಸು ಕ್ರಿಸ್ತ ನಮ್ಮಲ್ಲಿ ವಾಸಿಸುವುದಕ್ಕೆ ಸಾಧ್ಯ ಉಂಟು. ಅದರಿಂದ ನಾವು ದೇವರ ಮುಂದೆ ಎಲ್ಲಿ ವ್ಯತ್ಯಾಸವಾಗಿದ್ದೇವೆ, ವಾಕ್ಯ ಕೇಳುವಂಥ ಪ್ರತಿಯೊಬ್ಬರಲ್ಲಿ ದೇವರೇ ನನ್ನ ಹೃದಯ ಸ್ಥಿತಿಯನ್ನು ತೋರಿಸ್ಕೊಡಪ್ಪ. ಎಲ್ಲಿ ನಾನು ಹೃದಯ ಕಠಿಣ ಮಾಡಿಕೊಂಡು ನನ್ನದೇ ಆದಂಥ ಮಾರ್ಗದಲ್ಲಿ ಲೋಕದ ರೀತಿ ಜೀವಿಸ್ತಾ ಇದ್ದೇನೋ, ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಪ್ಪ. ದೇವರ ಮುಂದೆ ಇದ್ದಾಗೆ ಯಥಾರ್ಥವಾಗಿ ನಮ್ಮ ಸ್ಥಿತಿಯನ್ನು ಅರಿಕೆ ಮಾಡುವಾಗ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಆತನು ಯಜಮಾನಂತಿದ್ದು
ಸಮಾಧಾನದಲ್ಲಿ ನಮ್ಮ ನೆಲೆಗೊಳಿಸಿ ನಮ್ಮ ನಡೆಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಸಮಯದಲ್ಲಿ ನಾವು ಈ ವಾಕ್ಯ ನೋಡುವಾಗ ನಾವು ಇನ್ನೊಂದು ಮಾತನ್ನು ಪ್ರತ್ಯೇಕವಾಗಿ ಫಿಲಿಪ್ಪಿ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ಅನೇಕ ವೇಳೆ ಚಿಂತೆಗಳು, ಅನೇಕ ಸಮಸ್ಯೆಗಳು ಬರುವಾಗ ಅನೇಕ ವೇಳೆ ನಾವು ದಾರಿ ತಪ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಕರ್ತನ ಮುಂದೆ ಬರುವಾಗ ಯಾವ ವಿಷಯ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಏನಂತೆ ಕೃತಜ್ಞತೆಯೊಡನೆ ಪ್ರಾರ್ಥನೆಯನ್ನು ಮಾಡುತ್ತಾ ಬರುವಾಗ, ಅದು ತಿಳಿಯಪಡಿಸುವಾಗ ದೇವರ ವಾಕ್ಯ ಹೇಳ್ತದೆ, ಆಗ ಎಲ್ಲ ಗ್ರಹಿಕೆ ಮೀರುವ ದೇವಶಾಂತಿ ನಿಮ್ಮ ಯೋಚನೆ ಕ್ರಿಸ್ತ ಯೇಸು ಕಾಯ್ತದೆ. ಶಾಂತಿದಾಯಕನಾದ ದೇವರು ನಮ್ಮ ಮಧ್ಯೆ ಇರುವ ಆತನು ನಮಗೆ ಶಾಂತಿಯನ್ನು ಕೊಡುವಾತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಈ ಸಮಾಧಾನವನ್ನು ಕೆಡಿಸುವಂಥವ್ರು ಯಾರು? ಇದು ವೈರಿ ಯಾರು? ನಾವು ಗಮನಿಸಿದ್ದೇವೋ, ನನ್ನಲ್ಲಿ ಹೃದಯದಲ್ಲಿರುವ ನನ್ನಲ್ಲಿ ಇರಬೇಕಾದಂಥ ಸಮಾಧಾನವನ್ನು ಹಾಳು ಮಾಡುವಂಥ ಸಂಗತಿಗಳು ಯಾರು? ಅದು ಇರುವಂಥದ್ದು ಏನಂದರೆ ಅನೇಕ ವೇಳೆ ಪಾಪದ ಸಂಗತಿಗಳು, ಸ್ವಾರ್ಥದ ಸಂಗತಿಗಳು, ಸೈತಾನದ ಸಂಗತಿಗಳು. ಏನಾಗ್ತದೆ, ಅದಕ್ಕೆ ಗಮನ ಕೊಡುವಾಗ, ಅದಕ್ಕೆ ಒಳಪಡುವಾಗ ಇದು ನಮಗೇನಾಗ್ತದೆ, ಅನೇಕ ಗಲಿಬಿಲಿಗಳು, ಅನೇಕ ರೀತಿಯಲ್ಲಿ ನಾವು ಶಾಂತಿ ಸಮಾಧಾನ ಕಳ್ಕೊಂಡು ನಾವು ಏನು ಫ್ಲೇರಪ್ ಅಂದರೆ ನಮಗೆ ನಾವು ನಿಜವಾದ ಅನೇಕ ವೇಳೆ ನಮ್ಮ ಹಳೆಯ ಸಂಗತಿಗಳು, ಪಾಪದ ಸಂಗತಿಗಳು, ಸ್ವಾರ್ಥ ಸಂಗತಿಗಳು, ನಾವು ನಿಜ ಎಂಥವರು ಎಂಬುದನ್ನು ಅರಿವಿ ಸೈತಾನನ ಕಾರ್ಯಗಳು ನಮ್ಮಲ್ಲಿ ಕಂಡುಬರುವ ಸಾಧ್ಯತೆ ಉಂಟು ಎಂಬುದನ್ನು ನಾವು ನೋಡ್ತೇವೆ. ಆದ್ದರಿಂದ ಪ್ರಿಯರೇ, ದೇವರೇ ನಾನು ಶುದ್ಧ ಹೃದಯವನ್ನು ನಿರ್ಮಿಸು. ದಾವೀದನು 51ನೇ ಕೀರ್ತನೆಯಲ್ಲಿ ಹೇಳಿರೋ ಪ್ರಕಾರ 51ನೇ ಕೀರ್ತನೆ ಓದ್ರಿ, ಅಲ್ಲಿರುವಂಥ ನಿಜವಾದಂಥ ಪಾಪವನ್ನು ಅರಿಕೆ ಮಾಡಿದ ನಂತರ ಅದು ದಾವೀದನು ಪ್ರಾರ್ಥಿಸಿದಾಗ, ದೇವರೇ ನಾನು ಶುದ್ಧ ಮನಸ್ಸನ್ನು ಶುದ್ಧ ಹೃದಯವನ್ನು ಅನುಗ್ರಹಿಸಪ್ಪ, ದ ಕಾಂಟ್ರೈಟ್ ಸ್ಪಿರಿಟ್ ಬ್ರೋಕನ್ ಹಾರ್ಟೆಡ್ ಎಂಬುದಾಗಿ ಅದನ್ನು ಹೇಳ್ತಿದ್ದಾನೆ. ಪ್ರಿಯರೇ, ಇದು ನಮ್ಮ ಜೀವಿತ ಇರದೇ ಹೋದರೆ ನಾವು ದಾರಿ ತಪ್ತೇವೆ. ಪ್ರಿಯರೇ, ದೇವರ ಕರುಣೆಗೆ ಪಾತ್ರರಾಗಿ ಜೀವಿಸಬೇಕಾಗಿದೆ. 2ನೇ ವಿಷಯಕ್ಕೆ ಹೋಗೋಣ. ಅನೇಕ ವಿಷಯ ಉಂಟು, ನನಗೆ ಹೇಳಕ್ಕೆ ಸಮಯ ಇಲ್ಲ. ಅಲ್ಲಿ ಪೌಲನು ಹೇಳಬೇಕಾದ್ರೆ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳ್ರಿ. ಇದು ಭಾಳ ಪ್ರಾಮುಖ್ಯವಾದ ಸಂಗತಿ ಪ್ರಿಯರೇ. ಐಕ್ಯತೆ, ಯೂನಿಟಿ, ಅದು ಹೇಗೆ ಸಿಗ್ತದೆ, ಎಲ್ಲಿಂದ ಬರ್ತದೆ, ಯಾರದು ಕೊಡುವಂಥದ್ದು ಹೇಗೆ ಎಂಬುದಾಗಿ ನೋಡಬೇಕಾದ್ರೆ ಅದು ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮ ಹೃದಯಗಳಲ್ಲಿ ದೇವರು ನಮ್ಮಲ್ಲಿ ಸಮಾಧಾನ ನೆಲೆಗೊಳಿಸುವುದು ಮಾತ್ರವಲ್ಲ, ಪವಿತ್ರಾತ್ಮ ನಮ್ಮನ್ನು ಏನು ಮಾಡ್ತಾನೆ, ಒಟ್ಟಾಗಿ ಜೀವಿಸುವ ಹಾಗೆ ನಮ್ಮಲ್ಲಿ ಕಾರ್ಯ ಮಾಡುವಾತನು, ಒಂದಾಗಿ ಮಾಡುವಾತನು, ಒಂದೇ ಮನಸ್ಸು, ಒಂದೇ ಅಭಿಪ್ರಾಯ, ಒಂದೇ ಗುರಿಯೊಡನೆ ಜೀವಿಸುವಂತೆ ಪರಿಶುದ್ಧಾತ್ಮ ನಮ್ಮ ಆಂತರ್ಯವನ್ನು ಬದಲಾಯಿಸುವವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಪ್ರಿಯರೇ, ನಮ್ಮ ಹಿಂದಿನ ಜೀವಿತ ನೋಡುವಾಗ ಎಂಥ ಒಂದು ದುರಾವಸ್ಥೆಯಲ್ಲಿತ್ತು. ಆದರೆ ಯೇಸು ಕ್ರಿಸ್ತನ ನಂಬಿದ ನಂತರ, ಯೇಸು ಕ್ರಿಸ್ತನನ್ನು ನಮ್ಮ ಹೃದಯಗಳಲ್ಲಿ ಸ್ವೀಕರಿಸಿದ ನಂತರ ನಮ್ಮ ಆಂತರ್ಯ ಜೀವಿತ ಬದಲಾಯಿತು. ನೂತನ ಜೀವಿತ, ನೂತನ ಹೃದಯ, ನೂತನ ಮನಸ್ಸು ಬಂದ ಸಮಯದಲ್ಲಿ ಪರಿಶುದ್ಧಾತ್ಮ ನಮ್ಮಲ್ಲಿ ಇರಬೇಕಾದರೆ ನಮ್ಮಲ್ಲಿ ಏನಂತ ಹೇಳಿದ್ರೆ, ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ನಾವು ಏನಂದರೆ ಪರಸ್ಪರ ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ನಾವು ಒಂದೇ ಮನಸ್ಸುಳ್ಳವರಾಗಿ ಜೀವಿಸುವಂತೆ ದೇವರು ನಮ್ಮನ್ನು ಒಟ್ಟುಗೂಡಿಸುವನಾಗಿದ್ದಾನೆ. ಅದಕ್ಕೆ ಸಭೆ ಎಂಬುದಾಗಿ ನಾವು ಹೇಳ್ತೇವೆ. ಸಭೆ ಅಂತ ಹೇಳಬೇಕಾದ್ರೆ ನಾವು ಬೇರೆ ಬೇರೆ ಕುಟುಂಬದವರು, ಬೇರೆ ಬೇರೆ ಸಂಸ್ಕೃತಿಯಿಂದ ಬಂದಂಥವರು, ನಮ್ಮ ಹಿನ್ನೆಲೆ ಬೇರೆ ಬೇರೆ ಇರಬಹುದು. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಒಂದೇ ಕುಟುಂಬಕ್ಕೆ ನಾವು ಸಭೆಯಾಗಿ ನಾವು ಸೇರಿಸಲ್ಪಟ್ಟಿರುವಾಗ, ಮಾರ್ಪಡಿಸಲ್ಪಟ್ಟಿರುವಾಗ ನಮ್ಮಲ್ಲಿ ನಡವಳಿಕೆ, ನಮ್ಮ ಜೀವಿತದ ಶೈಲಿ ಏನಂತ ಹೇಳಿದ್ರೆ, ನಾವು ದೇವರ ಮಕ್ಕಳು, ದೇವರ ಕುಟುಂಬಕ್ಕೆ ಬಾಧಿಸ್ತರಾಗಿರಬೇಕಾದ್ರೆ, ಪರಲೋಕ ಸಂಸ್ಥಾನಕ್ಕೆ ಬಾಧಿಸ್ತರಾಗಿರಬೇಕಾದ್ರೆ, ಅಲ್ಲಿ ಪೌಲನು ಹೇಳಬೇಕಾದ್ರೆ ಪವಿತ್ರಾತ್ಮನಿಂದ ಉಂಟಾಗುವಂಥ ಐಕ್ಯ ಅದು ಭಾಳ ಪ್ರಾಮುಖ್ಯ. ದೇವರು ತನ್ನ ಯಾಕೆ ಐಕ್ಯ ಬೇಕು, ಯಾಕೆ ಯೂನಿಟಿ ಬೇಕು? ಪವಿತ್ರಾತ್ಮನಿಂದ ಉಂಟಾದ ಐಕ್ಯತೆ ಅಂತ ಹೇಳಬೇಕಾದ್ರೆ ದೇವರು ತನ್ನ ಕಾರ್ಯವನ್ನು, ತನ್ನ ಉದ್ದೇಶವನ್ನು, ತನ್ನ ಇಷ್ಟಾರ್ಥವನ್ನು, ತನ್ನ ಸಂಕಲ್ಪವನ್ನು ನಮ್ಮಲ್ಲಿ ನೆರವೇರಿಸಬೇಕಾದರೆ, ದೇವರ ಪ್ರಭಾವ, ದೇವರ ಮಹಿಮೆ ನಮ್ಮಲ್ಲಿ ನೆಲೆಗೊಳ್ಳಬೇಕಾದರೆ, ದೇವರು ನನ್ನಲ್ಲಿ, ನಮ್ಮ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ನೋಡಬೇಕಾದ್ರೆ ಐಕ್ಯತೆ ಉಂಟು, ಅಲ್ಲಿ ಒಂದೇ ಮನಸ್ಸು ಉಂಟು. ಅದಕ್ಕೋಸ್ಕರ ನಾವು ದೇವರ ಬಗ್ಗೆ ಅನೇಕ ಭಾಗದಲ್ಲಿ ನೋಡ್ತೇವೆ. ಒಂದೇ ಮನಸ್ಸುಳ್ಳವರಾಗಿರ್ರಿ, ಒಂದೇ ಅಭಿಪ್ರಾಯವುಳ್ಳವರಾಗಿರ್ರಿ, ಒಂದೇ ಗುರಿಯುಳ್ಳವರಾಗಿರ್ರಿ. ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನಾವು ನೋಡ್ತೇವೆ ಪ್ರಿಯರೇ.
ಇದಕ್ಕೆ ಅಡ್ಡಿ ಮಾಡುವಂಥ ಸಂಗತಿ ಯಾವುದು? ನಮ್ಮ ದೇವರ ಐಕ್ಯತೆಯಲ್ಲಿ ಜೀವಿಸಬೇಕಾದ್ರೆ ಪರಿಶುದ್ಧಾತ್ಮ ಉಂಟಾದ ಐಕ್ಯತೆಯನ್ನು ಕಾಪಾಡಿಕೊಳ್ಳದೇ ಇರುವುದಕ್ಕೆ ಅದು ಅನೇಕ ಸಂಗತಿ. ಅಂದರೆ ಮನುಷ್ಯ ಬರುವಂಥ ಸ್ವಾರ್ಥ ಸಂಗತಿಗಳು ಪ್ರಿಯರೇ. ಇದು ಸ್ವಾರ್ಥ ನಮಗೆ ಅಂದರೆ ಧಕ್ಕೆ ತರುವಂಥದ್ದು ಎಂಬುದಾಗಿ ನೋಡ್ತೇವೆ. ಯಾಕೆಂದರೆ ಯಾವಾಗ ನಮ್ಮಲ್ಲಿ ಗರ್ವಹಂಕಾರಗಳು ಹೆಮ್ಮೆ ಹೆಚ್ಚಳಿಕೆ ಬರ್ತದೋ ನಮ್ಮ ಜೀವಿತದಲ್ಲಿ ನಮ್ಮ ಪೊಸಿಷನ್ಗಳು, ನಮ್ಮ ಹಿನ್ನೆಲೆಗಳು, ಅನೇಕ ಸಂಗತಿಗಳು, ನಮ್ಮ ಸ್ಟೇಟಸ್ಗಳು, ಅನೇಕ ವೇಳೆ ನಾವು ಅದನ್ನು ಆಲೋಚಿಸ್ತೇವೆ. ದೇವರು ನನ್ನನ್ನು ಯಾವ ಉದ್ದೇಶ ಕರೆದಿದ್ದಾನೆ, ನಾನು ನಡ್ಕೊಳ್ಳಬೇಕಾದ ರೀತಿ, ವರ್ತಿಸಬೇಕಾದ ರೀತಿ, ಈ ಒಂದು ದೇವರ ಒಂದು ಸಂಕಲ್ಪದಲ್ಲಿ ನಾನು ನಡ್ಕೊಳ್ಳಬೇಕಾದ ರೀತಿಯನ್ನು ಅನೇಕ ವೇಳೆ ತಿಳಿದುಕೊಳ್ಳದೆ ನಮ್ಮ ಇಷ್ಟ ಬಂದಾಗೆ ಜೀವಿಸುವುದಾದರೆ ಭಾಳ ಸಮಸ್ಯೆ ಉಂಟಾಗ್ತದೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಪೌಲನು 4ನೇ ಅಧ್ಯಾಯ 1ನೇ ವಿಷಯದಲ್ಲಿ ಹೇಳಬೇಕಾದ್ರೆ, ನೀವು ದೇವರಿಂದ ಕರೆಯಲ್ಪಟ್ಟ ಕಾರಣ ಏನಂತೆ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಪ್ರಬೋಧಿಸ್ತೇನೆ ಎಂಬುದಾಗಿ ಪ್ರಾರಂಭದಲ್ಲಿ ಅದನ್ನು ತಿಳಿಯಪಡಿಸಿದ್ದ. ನಾವು ಯಾರಿಂದ? ದೇವರಿಂದ ಕರೆಯಲ್ಪಟ್ಟವರು. ದೇವರು ಆರಿಸ್ಕೊಂಡಿರಬೇಕಾದ್ರೆ ಆ ಅನ್ಯೋನ್ಯತೆ, ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ ನಾವು ಜೀವಿಸಬೇಕಾದಂಥ ಒಂದು ಸಂಗತಿ ಭಾಳ ಪ್ರಾಮುಖ್ಯ ಎಂಬುದನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ಯಾವಾಗ ಮನುಷ್ಯನಲ್ಲಿ ಪ್ರೈಡ್, ಗರ್ವಹಂಕಾರ ಬರ್ತದ ಪ್ರಿಯರೇ, ಅದು ಅನೇಕ ಎಲ್ಲ ಆಶೀರ್ವಾದಗಳನ್ನು ಅದು ತೆಗೆಯುವಂಥದ್ದು, ಅಡ್ಡಿ ಮಾಡುವಂಥದ್ದಾಗಿದೆ ಎಂಬುದಾಗಿ ನೋಡ್ತೇವೆ. ಸೈತಾನ ಕಾರ್ಯಗಳು ಅದೇ ರೀತಿಯಲ್ಲಿ ಏನಂದರೆ ನಮ್ಮಲ್ಲಿ ಅನ್ಯೋನ್ಯತೆಯನ್ನು, ಐಕ್ಯತೆಯನ್ನು ಒಡೆಯುವುದಕ್ಕೋಸ್ಕರ ಸಣ್ಣ ಸಣ್ಣ ವಿಷಯಗಳು, ನಾನಾ ರೀತಿಯಲ್ಲಿ ಒಂದು ಕುಟುಂಬ ಆಗಲಿ, ಒಂದು ಸಭೆ ಆಗಲಿ, ಅನ್ಯೋನ್ಯತೆ ಪ್ರೀತಿಯಲ್ಲಿ ಜೀವಿಸಬೇಕಾದರೆ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿ, ಗಲಿಬಿಲಿ ಮಾಡಿ ಏನಾಗ್ತದೆ, ಪ್ರತ್ಯೇಕವಾಗುವಂಥ ಸಂಗತಿಗಳನ್ನು ಸೈತಾನ ಮಾಡುವಂಥ ಕಾರ್ಯ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಸೈತಾನಿಗೆ ಅವಕಾಶ ಕೊಡಬೇಡ್ರಿ, ಅದಕ್ಕೋಸ್ಕರ ನಿಮ್ಗೆ ಎಚ್ಚರಿಕೆ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಯಾರು ತಮ್ಮನ್ನು ದೇವರ ಮುಂದೆ ತಗ್ಗಿಸಿಕೊಳ್ತಾರೋ, ದೀನತೆ ನಮ್ರತೆಯುಳ್ಳವರಾಗಿ ಬರ್ತಾರೋ ಪ್ರಿಯರೇ, ಅಲ್ಲಿ ಮಾತ್ರ ನಾವೇನೆಂದರೆ ಆ ಒಂದು ಐಕ್ಯತೆಯನ್ನು, ಆ ಪ್ರೀತಿಯನ್ನು ನಾವು ಕಂಡುಕೊಳ್ಳುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ ನೋಡ್ತೇವೆ. ಐಕ್ಯತೆಯನ್ನು ಕಾಪಾಡಿಕೊಳ್ಬೇಕಾದ್ರೆ ದೇವರು ತನ್ನ ಮಕ್ಕಳಿಗೆ ಅಪೇಕ್ಷಿಸುವ ಸಂಗತಿ ಏನೆಂದರೆ ಮೊದಲನೇದಾಗಿ ಪ್ರೀತಿ ನಮ್ಮಲ್ಲಿರಬೇಕು. ಇದು ಅಗಪೆ ಲವ್ ಎಂಬುದಾಗಿ ನೋಡ್ತೇವೆ. ದೇವರ ಪ್ರೀತಿ ಅಂದರೆ ಪ್ರೀತಿ 1 ಕೊರಿಂಥ 13ನೇ ಅಧ್ಯಾಯ ನಾವು 4-5ನೇ ವರ್ಷ ನೋಡಬೇಕಾದ್ರೆ ಅದು ಪ್ರತ್ಯೇಕವಾಗಿ ಪೌರ್ಣ ಹೇಳಬೇಕಾದ್ರೆ ಪ್ರೀತಿ ಎಂದು ಏನೆಂದರೆ ಅದು ತಾಳ್ಮೆಯುಳ್ಳದ್ದು, ದಯೆಯುಳ್ಳದ್ದು, ಉಬ್ಬಿಕೊಳ್ಳುವುದಿಲ್ಲ, ಹೆಚ್ಚಿಸ್ಕೊಳ್ಳುವುದಿಲ್ಲ, ಮರ್ಯಾದೆಗೆ ನಡೆಯುವುದಿಲ್ಲ. ಅದಿರುವಂಥ ಸಂಗತಿ ಏನಂದರೆ ಪ್ರೀತಿ ಇರಬೇಕಾದ್ರೆ ಎಲ್ಲವನ್ನು ಅಡಗಿಸ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರೀತಿ ಎಲ್ಲಿ ಇರ್ತದೋ ಅಲ್ಲಿ ಏನಂತ ಹೇಳಿದ್ರೆ ನಾವು ಎಲ್ಲ ವಿಷಯದಲ್ಲಿ ನಾವು ಅನುಸರಿಸಿಕೊಂಡು ಐಕ್ಯತೆಯಲ್ಲಿ ಜೀವಿಸುವಂತೆ ನಮ್ಮನ್ನು ಅದು ಸಂಪೂರ್ಣವಾಗಿ ಪ್ರೀತಿ ನಮ್ಮನ್ನು ಏನು ಮಾಡ್ತದೆ, ರೂಪಿಸುವಂಥ ಸಂಗತಿ. ದೇವರ ಪ್ರೀತಿ, ದೇವರು ನಮ್ಮನ್ನು ಪ್ರೀತಿಸುವಂಥ ರೀತಿ ನೋಡಬೇಕಾದ್ರೆ ನಾವು ಪಾಪಿಗಳು, ಅವಿಧೇಯರು, ದೇವರ ದೂರವಾಗಿದ್ದಂಥವರು, ನರಕಪಾತ್ರರಾಗಿದ್ದಂಥವರು, ಆದರೆ ಇಂಥ ದುರಾವಸ್ಥೆಯಲ್ಲಿದ್ದಂಥ ನಮ್ಮ ದೇವರು ಪ್ರೀತಿಸಿದ್ದಾನೆ ಅಂತ ಹೇಳಬೇಕಾದ್ರೆ ಆ ಪ್ರೀತಿಯನ್ನು ನಾವು ತಿಳಿದು ಅನುಭವಿಸುವಾಗ ನಾವು ಇತರನ್ನು ಹೇಗೆ ಪ್ರೀತಿಸಬೇಕೆಂಬಂಥ ಸ್ಥಿತಿ ನಮ್ಮಲ್ಲಿ ಬರಬೇಕು. ಈ ದಿವಸಗಳಲ್ಲಿ ಯಾವಾಗ ಪ್ರೀತಿ ಎನ್ನುವಂಥದ್ದು ಕಡಿಮೆ ಆಗ್ತದೋ ಕುಟುಂಬದಲ್ಲಿ ಸಮಸ್ಯೆ, ಸಭೆಯಲ್ಲಿ ಸಮಸ್ಯೆ. ದೇವರ ಪ್ರೀತಿ ಎನ್ನುವಂಥದ್ದು ನಮ್ಮನ್ನು ಎಲ್ಲ ರೀತಿಯಲ್ಲಿ ಅದೇನು ಅಂದರೆ ಸಂಪೂರ್ಣ ಬಂಧ ಮಾಡ್ತಾ, ಅಂದರೆ ಐಕ್ಯತೆಯಲ್ಲಿ ಕ್ಷಮಿಸುವಂಥದ್ದು ಮಾತ್ರವಲ್ಲ, ನಾವು ಕರ್ತನ ಮುಂದೆ ತಗ್ಗಿದ ಭಾವಳ್ಳವರು ನಡ್ಕೊಳ್ಳುವಂತೆ ಮಾಡುವಂಥದ್ದು. ಕೊಲೊಸ್ಸೆ ಪತ್ರಿಕೆ 3:12 ಒತ್ತ ಬರಬೇಕಾದರೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಅದರಿಂದ ಪ್ರಿಯರೇ, ನಮ್ಮಲ್ಲಿರಬೇಕಾದದ್ದು ದೇವರ ಪ್ರೀತಿ ಮತ್ತು ದೇವರ ಅಪೇಕ್ಷಿಸುವಂಥದ್ದು ದೀನತೆ, ನಮ್ರತೆ, ತಗ್ಗಿದ ಭಾವ. ಇದು ಎಲ್ಲಿರ್ತದೋ ಪರಿಶುದ್ಧಾತ್ಮ ನಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ಸಾಧ್ಯತೆ ಉಂಟು. ಅಂದರೆ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ದೇವರು ತನ್ನ ಮಕ್ಕಳಲ್ಲಿ ನಿರೀಕ್ಷಿಸುವ ಸಂಗತಿ ಏನು ಎಂಬುದಾಗಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ವಿಧೇಯತೆ. ದೇವರ ವಾಕ್ಯಕ್ಕೆ ವಿಧೇಯರಾಗುವಾಗ ನಾವು ನೋಡ್ತೇವೆ ಎಲ್ಲ ಸಂಗತಿಗಳು ಸ್ಪಷ್ಟವಾದ ರೀತಿಯಲ್ಲಿ ಅದು ಸೇರಿ ಬರುವುದಕ್ಕೆ ಸಾಧ್ಯತೆ ಉಂಟು ಎಂಬುದಾಗಿ. ಆಮೇಲೆ ಯೇಸು ಕ್ರಿಸ್ತನಿದಂಥ ಮನಸ್ಸು ನಮ್ಮಲ್ಲಿರುವಂಥದ್ದು ಭಾಳ ಪ್ರಾಮುಖ್ಯ. 2 ಫಿಲಿಪ್ಪಿ ಪತ್ರಿಕೆ 2:5 ನೋಡ್ತೇವೆ, ಕ್ರಿಸ್ತ ಯೇಸುವಿನಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ. ಇದು ಎಷ್ಟು ಮಟ್ಟಿಗೆ ನಮ್ಮಲ್ಲಿ ಬರ್ತದೋ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವೆಲ್ಲವನ್ನು ಲೋಕದ ಸಂಗತಿಗಳನ್ನು, ಶರೀರ ಸಂಗತಿಗಳನ್ನು ತೆಗೆದುಹಾಕಿ ನಾವು ಕರ್ತನಲ್ಲಿ ನೆಲೆಗೊಳ್ಳುವುದಕ್ಕೆ ಸಾಧ್ಯತೆ ಉಂಟು. ಕೊನೆಯದಾಗಿ 5ನೇ ವಿಷಯ ನೋಡುವಾಗ, ಯಾವಾಗ ನಮ್ಮಲ್ಲಿ ಕ್ಷಮಿಸುವಂಥ ಮನಸ್ಸಿರ್ತದೋ ಅಲ್ಲಿ ನೋಡುವಾಗ ದೇವರು ನಮ್ಮೆಲ್ಲವನ್ನು ಏನು ಮಾಡ್ತಾನೆ, ತನ್ನ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ, ಐಕ್ಯತೆಯಲ್ಲಿ ನಮ್ಮನ್ನು ನೆಲೆಗೊಳಿಸುವಂತೆ ಮಾಡ್ತಾನೆ.
ಅದರಿಂದ ಈ ವಾಕ್ಯಗಳನ್ನು ಧ್ಯಾನಿಸುವಂಥ ಸಮಯದಲ್ಲಿ ನಾವು ಎಲ್ಲಿ ವ್ಯತ್ಯಾಸವಾಗಿದ್ದೇವೆ, ದೇವರೇ ನಾನು ಕರುಣಿಸಪ್ಪ, ನನ್ನನ್ನು ರೂಪಿಸು, ನಾನು ಪರಿಪೂರ್ಣವಾಗಿ ನಿನ್ನ ಐಕ್ಯತೆಯಲ್ಲಿ ನೆಲೆಗೊಂಡು ಜೀವಿಸುವಂತೆ ನಮ್ಮನ್ನು ರೂಪಿಸು ಎಂಬುದಾಗಿ ನೋಡ್ತೇವೆ. ಕೊರಿಂಥ ಸಭೆಯಲ್ಲಿ ಸಮಸ್ಯೆ ಇತ್ತು. ನಾವು ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡಬೇಕಾದ್ರೆ ಅಲ್ಲಿ ಅದನ್ನು ಓದೋಕ್ಕೆ ಇಷ್ಟಪಡ್ತೇನೆ. ಒಂದು ಮಾತಿನಲ್ಲಿ ಅಲ್ಲಿ ಪ್ರಾಮುಖ್ಯವಾದ ಸತ್ಯವನ್ನು ಅಲ್ಲಿ ಪೌಲನು ಕೊರಿಂಥ ಸಭೆಗೆ ಹೇಳಬೇಕಾದ್ರೆ ಒಂದು 10ನೇ ವಚನ, 10-11ನೇ ವಚನ ಹೀಗೆ ಉಂಟು. ಅಲ್ಲಿ ಪೌಲನು ಸಭೆಗೆ ಹೇಳಬೇಕಾದ್ರೆ ದೇವರು ಅಪೇಕ್ಷಿಸುವ ಸಂಗತಿ ಏನೆಂಬುದನ್ನು ಸ್ಪಷ್ಟಪಡಿಸಿ, ಅಲ್ಲಿ ಅನೇಕ ಡಿವಿಷನ್ ಇತ್ತು, ಅನೇಕ ಸಮಸ್ಯೆ ಇತ್ತು, ಕೊರತೆ ಇತ್ತು. ಆದರೆ ಆತ ಹೇಳುವಂಥ ಮಾತನ್ನು ಗಮನಿಸಿ ಅಲ್ಲಿ 1 ಕೊರಿಂಥ 1ನೇ ಅಧ್ಯಾಯ 10ನೇ ವಚನ, ಸಹೋದರರೇ ನಿಮ್ಮೆಲ್ಲರ ಮಾತು ಏನಾಗಿರ್ಬೇಕಂತೆ, ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರ್ದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಮುಂದಿನ ಸಂಗತಿ ಅನೇಕ ಸಂಗತಿಗಳು ಉಂಟು, ನಿಮ್ಮಲ್ಲಿ ಜಗಳಗಳುಂಟು, ಬೇರೆ ಬೇರೆ ನಾನಾ ಸಂಗತಿಗಳು ಉಂಟು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ದೇವರು ನಮ್ಮಲ್ಲಿ, ದೇವರ ಮಕ್ಕಳಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ಗಮನಿಸುವಂಥದ್ದು, ನೋಡುವಂಥದ್ದು, ಅಪೇಕ್ಷಿಸುವಂಥ ಸಂಗತಿ ಅಂದರೆ ನಾವು ಸಮಾಧಾನದಲ್ಲಿಯೂ ಪರಿಶುದ್ಧಾತ್ಮನುಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ, ಆ ಬಂಧನದಲ್ಲಿ ಸಂಪೂರ್ಣವಾಗಿ ನಾವು ನೆಲೆಗೊಂಡು ಈ ಭೂಲೋಕದಲ್ಲಿ ಕರ್ತನಿಗೆ ಸಮರ್ಪಕವಾದ ಜೀವಿತವನ್ನು ನಾವು ಜೀವಿಸಬೇಕಾಗಿತ್ತು. ಇಲ್ಲದೆ ಹೋದರೆ ದೇವರು ನಮ್ಮನ್ನು ಅನೇಕ ವೇಳೆ ದಂಡಿಸುವುದು ಮಾತ್ರವಲ್ಲದೆ ದೇವರನ್ನು ಶಿಕ್ಷಿಸುವಂಥ ರೀತಿಯಲ್ಲಿ ದೇವರ ದಂಡನೆಗೆ ಗುರಿಯಾಗುವುದಾದರೆ ದೇವರು ಭಯಂಕರವಾದ ಸ್ಥಿತಿಯಲ್ಲಿ ನಮ್ಮನ್ನು ನಾನಾ ಸನ್ನಿವೇಶಗಳ ಮೂಲಕವಾಗಿ ನಮಗೆ ಕಲಿಸುವುದಕ್ಕೋಸ್ಕರ ಕಾರ್ಯಗಳನ್ನು ರೂಪಿಸುವಂಥವನಾಗಿದ್ದ. ಅಂದರೆ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವುದಾದರೆ ದೇವನು ಅನೇಕ ವೇಳೆ ಕಠಿಣವಾದ ಸನ್ನಿವೇಶಗಳ ಮೂಲಕವಾಗಿ ನಮ್ಮನ್ನು ನಡೆಸುವಂಥವನಾಗಿದ್ದ. ಆದ್ದರಿಂದ ಪ್ರಿಯರೇ, ಈ ವಾಕ್ಯಗಳನ್ನು ನೋಡುವಾಗ ದೇವರ ಕರುಣೆಗೆ, ಕೃಪೆಗೆ ಬಾಧ್ಯಸ್ಥರಾಗಿ ಸಮಾಧಾನದಲ್ಲಿ ಮತ್ತು ಕರ್ತನ ಆತ್ಮನಿಂದ ಐಕ್ಯತೆಯನ್ನು ಕಾಪಾಡಿಕೊಂಡು ಜೀವಿಸುವಂತೆ ದೇವರು ಕೃಪೆ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಪೌಲನ ಮಾತುಗಳು ಅದು ನಿನ್ನ ಮಾತುಗಳಾಗಿದೆಯಪ್ಪ. ಸಮಾಧಾನ ಮತ್ತು ಪರಿಶುದ್ಧಾತ್ಮ ಉಂಟಾಗುವಂಥ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕಾದ ರೀತಿ ದಿವಸ ಅನೇಕ ಕುಟುಂಬಗಳಲ್ಲಿ, ಸಭೆಗಳಲ್ಲಿ ಇಲ್ಲ ಕರ್ತನೆ. ನಾನಾ ರೀತಿಯ ಕಚ್ಚಾಟಗಳು ನೋಡ್ತಾ ಇದ್ದೇವೆ. ಕರುಣಿಸಪ್ಪ ದೇವರೇ, ಎಲ್ಲ ಸಮಾಧಾನ ಪಡಿಸುವಂಥ ದೇವರು ನೀನಾಗಿದ್ದಿ. ಇದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಕಾರ್ಯ, ನಿನ್ನ ಒಡೆತನ, ಅಧಿಕಾರ ಈ ದಿವಸಗಳಲ್ಲಿ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ತರಬೇಕೆಂಬುದಾಗಿ ಬೇಡ್ತೇವೆ. ಯಾರ್ಯಾರು ಈ ಸಮಯದ ವಾಕ್ಯ ಕೇಳಿದ್ದಾರೆ, ಯಾವ ಕುಟುಂಬಗಳ ಸಮಸ್ಯೆ ಉಂಟು, ಈ ವಾಕ್ಯ ಕೇಳುವಾಗ ತಮ್ಮ ತಗ್ಗಿಸಿಕೊಳ್ಳುವಂತೆ, ಪೂರ್ಣ ನಮ್ರತೆ, ದೀನತೆ ಬರುವಂತೆ ದೇವರೇ ಕರುಣಿಸಪ್ಪ. ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್.